ಹಾಯ್ ಫ್ರೆಂಡ್ಸ್, ವಿನೋಪ್ ಮಾತಾಡ್ತಾ ಇದ್ದೀನಿ. ಇದು ಒಂದು ರಾಕ್ ಬೊನ್ಸಾಯಿ ಗಿಡ ನೋಡಿ. ಚೈನೀಸ್ ಹ್ಯಾಟ್ ಅಂತ ಹೇಳುವಂಥ ಒಂದು ಗಿಡವನ್ನು ಕಲ್ಲಿನ ಮೇಲೆ ಬೆಳೆಸಿದ್ದೀನಿ. ಚೈನೀಸ್ ಹ್ಯಾಟ್ ಗಿಡಕ್ಕೆ ಹೆಸರು ಬರಲು ಕಾರಣ ಅವರು ಚೈನೀಸರು ತೊಟ್ಕೊಳ್ಳುವಂಥ ಕ್ಯಾಪ್ನ ಶೇಪನ್ನು ಹೋಲೋದ್ರಿಂದ ಗಿಡಕ್ಕೆ ಚೈನೀಸ್ ಹ್ಯಾಟ್ ಅಂತ ಹೇಳ್ತಾರೆ. ಇದನ್ನು ಬೊನ್ಸಾಯಿ ರೂಪದಲ್ಲಿ ಮಾಡಿದ್ದೀನಿ. ಇದು ಹೇಗೆ ರಿಪೋರ್ಟ್ ಮಾಡೋದು, ಇದನ್ನು ಹೇಗೆ ಬೆಳೆಸೋದು ಅಂತೆಲ್ಲ ಡೀಟೇಲ್ಸ್ಗಳನ್ನು ಹೇಳ್ತೀನಿ. ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿನೋಪ್ ಪೂರ್ ನೋಡಿ. ಇದು ಕಲ್ಲಿನ ಮೇಲೆ ನೋಡಿ ಬೇರು ಬಿಟ್ಟಿರುವಂಥದ್ದು. ಸಣ್ಣ ಸಣ್ಣ ಬೇರುಗಳೆಲ್ಲ ಕಲ್ಲಿನ ಬುಡಕ್ಕೆ ಅದೀಗ ಹೊಸ ಇದರಲ್ಲಿ ಪಾಟಲ್ಲಿ ರಿಪಾಟ್ ಮಾಡಿದ್ದೀನಿ. ಅದು ಕಲ್ಲಿಗೆ ಅಂಟ್ಕೊಂಡು ಚೆನ್ನಾಗಿ ಸ್ಟ್ರೆಂತಾಗಿ ಇಟ್ಕೊಂಡಿದೆ ಅದು ನೋಡಿ. ಅದು ಈಗ ನೋಡಿ ಬೇರುಗಳೆಲ್ಲ ಕಲ್ಲದೊಳಗಡೆ ಈ ಸ್ಯಾಂಡ್ ರಾಕ್ ಅಂತ ಹೇಳಿದಾಗ, ಈ ಸ್ಯಾಂಡ್ ರಾಕ್ ಅಂತ ಹೇಳುವಂಥ ಕಲ್ಲಿನ ಮೇಲೆ ಬೆಳೆಸಿರುವಂಥದ್ದು ನೀರಿನ ಅಂಶ ಎಳೆದಿಟ್ಕೊಳ್ಳುವಂಥ ಒಂದು ಗಿಡ ಕಲ್ಲದು. ಅದರ ಮೇಲೆ ಬೆಳೆದಿರುವಂಥ ಗಿಡ ನೋಡಿ. ಇದು ಕಲ್ಲಿನ ತಳಭಾಗಕ್ಕೆ ಆದಷ್ಟು ಬೇರುಗಳು ಗಟ್ಟಿಯಾಗಿ ಎಲ್ಲ ಕಡೆಯಿಂದ ಕಲ್ಲನ್ನು ಆವರಿಸ್ಕೊಂಡು ಕೆಳಗಡೆ ಹಿಡ್ಕೊಂಡಿದೆ ಅದು ನೋಡಿ. ಹೂವಿನ ಬಣ್ಣ ನೋಡಿ ತುಂಬಾ ಕೆಂಪು ಕಲರಾಗಿ ಬಂದಿದೆ. ಅದು ಫುಲ್ ತೋರಿಸ್ತಾ ಇದ್ದೇನೆ. ಮರದ ರೂಪದಲ್ಲೇ ಬಂದಿದೆ. ಇನ್ನೊಂದು ಪ್ರೂನಿಂಗ್ ಮಾಡಿ ನಾವು ಬೇಕಾದ್ರೆ ಎತ್ತರವನ್ನು ಕಮ್ಮಿ ಮಾಡ್ಬೋದು. ಸಾಮಾನ್ಯವಾಗಿ ಬೊನ್ಸಾಯಿ ಗಿಡಗಳಿಗೆ ನಾವು ಎತ್ತರವನ್ನು ತುಂಬ ಕಮ್ಮಿ ಇಟ್ಟಿರ್ತೀವಿ ನೋಡಿ. ಕೆಳಗಡೆ ಹೊಸ ಬ್ರಾಂಚಸ್ಗಳೆಲ್ಲ ಬರ್ತಾ ಇದೆ. ರಿಪೋರ್ಟ್ ಮಾಡುವಾಗ ಬಿಟ್ಟು ಹೋಗೋದಿರಲಿ ಅಂತ ಹೇಳೋದಕ್ಕೆ ಒಂದು ವೈರನ್ನು ಅದಕ್ಕೆ ಕಟ್ಟಿ ಇಟ್ಟಿದ್ದೀನಿ. ಕೆಲಸ ಮುಗಿದುಕೊಳ್ಳೆ ಅದನ್ನು ತೆಗಿತೀನಿ. ಅದನ್ನು ನೋಡಿ, ಮರದ ಮೇಲೆ ಪಾಚಿ ಎಲ್ಲ ಕಟ್ಕೊಂಡಿದೆ. 7-8 ವರ್ಷದ ಗಿಡ ಇದು ನೋಡಿ. ನಿಮಗೆ ಇದು ಇಷ್ಟ ಆಗ್ತದೆ ಅಂತ ತಿಳ್ಕೊಳ್ತೀನಿ. ಈ ರೀತಿ ಇನ್ನೂ ಹಲವಾರು ವಿಡಿಯೋಗಳು ಬರಲಿಕ್ಕಿದೆ. ನೋಡಿ, ಎಂಜಾಯ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ತುಂಬ ವೀಡಿಯೋಗಳು ಬರಲಿಕ್ಕಿದೆ ನೋಡಿ. ಇದು ಹೊಸ ಬ್ರಾಂಚ್ಗಳು ಬರಲಿಕ್ಕಿರೋದು. ಬೇಕಾದ್ರೆ ಇಲ್ಲೇ ಇದನ್ನು ಹೈಟ್ ಬೇಕಾದ್ರೆ ಕಟ್ ಮಾಡ್ಬೋದು. ಫುಲ್ ವೀಡಿಯೋ ಯೂಟ್ಯೂಬ್ನಲ್ಲಿ ಇದೆ ನೋಡಿ.